ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಎಲೆಕೋಸು ತೊಗೊಂಡಿದ್ದೀನಿ ಫುಲ್ಲು, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜು, ಮತ್ತು ಒಂದು ದಪ್ಪದು ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಒಂದು 50 ಗ್ರಾಮಷ್ಟು ಕಡಲೆ ಬೀಜ, ಶೇಂಗಾ ಬೀಜ ಅಂತಾರಲ್ಲ ಅದು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಕೆಂಪುಗಾರಲ್ಲಿ ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೊಬೇಕು. ಕಡಲೆ ಬೀಜದೊಂದಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಎರಡನ್ನೂ ದಪ್ಪಕ್ಕೆ ಪುಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 4 ಸ್ಪೂನ್ ತೆಂಗಿನ ಎಣ್ಣೆ ಹಾಕೋಣ. ಯಾವ ಎಣ್ಣೆ ಹಾಕೋಬಹುದು. ಎಣ್ಣೆ ಸ್ವಲ್ಪ ಕಾಯಿದ ನಂತರ ಒಂದು 10 ಸ್ಪೂನಷ್ಟು ಸಾಸಿವೆ ಹಾಕೋಣ. ಅದಾದಮೇಲೆ ಒಂದು 10 ಸ್ಪೂನಷ್ಟು ಜೀರಿಗೆ ಹಾಕೋಣ. ಕೋಸು ಆ್ಯಡ್ ಮಾಡ್ಕೊಳ್ಳೋಣ. ತುರಿದಿಟ್ಕೊಂಡಿರ್ತೀವಲ್ಲ ಕೋಸನ್ನ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೈ ಆಡ್ಬಿಟ್ಟು ಅದನ್ನು ಅಂದರೆ ಮಿಕ್ಸ್ ಕೊಟ್ಕೊಳ್ಳೋಣ. ಎಲ್ಲನೂ ಕೋಸನ್ನ ಎಲ್ಲ ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಸಮ ಮಾಡಿಕೊಂಡು ಅದನ್ನು ನೀಟಾಗಿ ಎಲ್ಲ ಇದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕ್ತೀನಿ. ಅದಾದಮೇಲೆ ಆಮೇಲೆ ಅದ್ರ ಜೊತೆಗೇನೆ ಸ್ವಲ್ಪ ಅಚ್ಚಕಾರದ ಪುಡಿ, ಒಂದು ನಿಮಗೆ ಎಷ್ಟು ಖಾರ ಬೇಕು, ನಾನೊಂದು 1/2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿನೂ ಹಾಕ್ಕೊಬೋದು, ಕಡಿಮೆನೂ ಹಾಕ್ಕೊಬೋದು. ನಾನು ಈ ಥರ ಮಸಾಲೆಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆನ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಹಾಕ್ಕೊತಾ ಇಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಈಗ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಒಂದು 5 ನಿಮಿಷ ಆದ ತಕ್ಷಣ ನೋಡಿ ಹೇಗಾಗಿದೆ ಅಂತ ಬೆಂದ್ಕೊಂಡಿರುತ್ತೆ. ಚೆನ್ನಾಗಿ ಈಗ ಮಿಕ್ಸ್ ಕೊಟ್ಕೊಳ್ಳೋಣ. ಅದನ್ನು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನೊಂದು ಸರಿ ಮಾಡ್ಕೊಂಡು ನೋಡಿ. ಕೆಲವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಏನೂ ಇರಬಹುದು. ನಾನು ಮಾಡ್ತೀನಿ ಇದರಲ್ಲಿ ಎಲೆಕೋಸು ಅಂತೀನಿ, ನವಿಲುಕೋಸಲ್ಲಿ ನಾನು ಒಂದು 4-5 ಥರ ಪಲ್ಯ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಇದು ಒಂದು. ಇದ್ರ ಜೊತೆಗೆ ನಾವು ಕ್ರಷ್ ಮಾಡ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿನ ದಪ್ಪಕ್ಕೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಇವಾಗ ಪಲ್ಯ ರೆಡಿನೇ ಆಗೋಯ್ತು. ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ. ಅಷ್ಟೇ ಒಂದು 20 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಕೋಸು ಮತ್ತು ಈರುಳ್ಳಿ 2 ಹಚ್ಚಿಟ್ಕೊಂಡ್ಬಿಟ್ಟು ಮತ್ತು ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಕ್ರಷ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಮಸಾಲೆ ಮೂಲಂಗಿಗೂ ಹಾಕಿ ಮಾಡಿದ್ರೆ ತುರಿದು ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.